ಕೋಲಾರ ಜಿಲ್ಲೆಯ ರೈತರು ಸ್ವಾಭಿಮಾನಿಗಳು. ಕಷ್ಟಪಟ್ಟು ದುಡಿದು ತಿನ್ನುವಂಥ ರೈತರು ನಮ್ಮ ಕೋಲಾರ ಜಿಲ್ಲೆಯ ರೈತರು. ಇವತ್ತಿನ ರೈತರ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ನಾವೆಲ್ಲರೂ ನೋಡ್ತಾ ಇದ್ದೀವಿ, ಬರ ಪೀಡಿತ ಕೋಲಾರ ಜಿಲ್ಲೆ ಆಗ್ಬಿಟ್ಟಿದೆ. ಆ ಬರ ಪರಿಹಾರಕ್ಕೋಸ್ಕರ ಇವತ್ತಿನ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಬೆಳೆ ಇಲ್ಲ, ಮಳೆ ಹೋಯಿತು, ಬೆಳೆ ಬೆಳೆದ್ರೆ ಬೆಲೆ ಇರೋಲ್ಲ. ಈ ನಿಟ್ಟಿನಲ್ಲಿ ಜನ ಇವತ್ತಿನ ಸಂಸಾರದ ಜೀವನ ನಡೆಸುವಂಥದ್ದು ಸಹ ಕಷ್ಟ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ಏನು 10 ರೂಪಾಯಿ ಜಾಸ್ತಿ ಮಾಡಬೇಕಂತ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ದೀವಿ ಟಿ ಸಿ ಅವ್ರ ಮುಖಾಂತರ. ಅದೇ ರೀತಿ ಪಶು ಆಹಾರವನ್ನು ಸಬ್ಸಿಡಿ ಮುಖಾಂತರ ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂತಂದರೆ ಇವತ್ತಿನ ರೈತರು ಎಷ್ಟು ಕಷ್ಟಪಟ್ರು ಕೊನೆಗೆ ಅವ್ರು ಸಿಗ್ತಾ ಇರೋದು 100 ರೂಪಾಯಿಗೆ 20 ರೂಪಾಯಿನೇ. ಆ 20 ರೂಪಾಯಿ ಜೀವನದಲ್ಲಿ ಅವ್ರು ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದು ಇವತ್ತಿನ ಜನರು ಒಂಥರ ವಿಚಲಿತರಾಗ್ಬಿಟ್ಟಿದ್ದಾರೆ. ಬಹುಶಃ ಈ ನಿಟ್ಟಿನಲ್ಲಿ ಯಾಕಂದರೆ ಈ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬರು ರೈತರ ಮಗನಾಗಿರೋದ್ರಿಂದ ಆ ಕಷ್ಟ ಗೊತ್ತಿರ್ತದೆ. ಯಾಕಂದರೆ ನಾವೆಲ್ಲನೂ ರೈತರ ಮಕ್ಕಳು. ಇಲ್ಲಿನ ಕಷ್ಟ ನೋಡ್ತಾ ಇದ್ರೆ ಬಹುಶಃ ನಮಗೂ ಸಹ ಏನು ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಹ ಇದೀವಿ. ದಯವಿಟ್ಟು ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅನುವು ಮಾಡಿಕೊಡ್ಬೇಕು ರೈತರಿಗೋಸ್ಕರ. ಯಾಕಂದರೆ ರೈತರು ಇರ್ತಕ್ಕಂಥದ್ದು ಬಹುಶಃ ಇಬ್ಬರೇ 2 ಕಣ್ಣುಗಳಿದ್ದಂಗೆ, ಗಡಿ ಕಾಯುವಂಥ ಸೈನಿಕರು ಮತ್ತು ರೈತರು. ಇವರಿಬ್ಬರು ಇವತ್ತಿನ ಕಷ್ಟ ರೀತಿಯಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಒಂದು ರಾಜ್ಯಕ್ಕೆ, ದೇಶಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು. ಬಹುಶಃ ಇವರಿಗೆ ತಾವು ಅರಿವು ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ತಮಗೂ ಒಳ್ಳೆಯ ಒಂದು ಹೆಸರು ಇರ್ತದೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ. ಫೋನ್ ಮಾಡ ಇದ್ದೀರಾ ಗಾಡಿ